ಯಾಕಣ್ಣ ಹೇಳೋಣ ನೋಡಿ ಎ ಸಿ ಹಾಕೊಂಡು ಮೊಬೈಲೆಲ್ಲ ಹೀಟ್ ಆಗ್ಬಿಟ್ಟು ಡ್ಯೂಟಿನೇ ಬೀಳ್ತಾ ಇಲ್ಲ. ಹೌದಾ? ಓಕೆ. ಹಾಂ ಹಾಂ. ಅದನ್ನೇ ಹೇಳಿ, ಏನು ಸಮಸ್ಯೆ ಆಗ್ತಿದೆ ಏನು ಅಂತ? ತುಂಬ ಬಿಸಿಲಾಗ್ಬಿಟ್ಟಿದೆ ಅಣ್ಣ. ಹಾಂ ಹಾಂ ಹಾಂ. ತುಂಬ ಬಿಸಿಲು. ಗಾಡಿಗೆ ಡ್ಯೂಟಿ ಬುಕ್ ಮಾಡೋರು ಸಮೇತ ಈಚೆ ಬರ್ತಾ ಇಲ್ಲ ಜನ. ಏನು ಕೆಲಸ ಮಾಡೋದು ನೀವು ಇವಾಗ? ನಾವು ಡ್ರೈವರು ಕ್ಯಾಬ್ ಓಡಿಸ್ತೀವಣ್ಣ. ಓಕೆ ಓಕೆ. ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? ನಾನೊಂದು 15 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. 15 ವರ್ಷದಿಂದ. ಓಕೆ. ಯಾವ ಇಷ್ಟು ವರ್ಷ ಇರ್ತಾ ಅದು ಇದು ಈ ವರ್ಷ? ಇಲ್ಲ, ಈ ವರ್ಷ ತುಂಬ ಇದೆ ಅಣ್ಣ. ಅದೇ ಏನಾಗಿದೆ ಅಂದರೆ ಈಗ ಮೊನ್ನೆ ರೀಸೆಂಟಾಗಿ ಆನೆಕಲ್ ಮಳೆ ಬಿತ್ತಲ್ಲ, ಅದರಿಂದ ಇನ್ನೂ ಜಾಸ್ತಿ ಆಗ್ತಾ ಇದೆ. ಓಕೆ ಓಕೆ. ಹಾಂ ಹಾಂ. ಅದಕ್ಕಿಂತ ಮೊದಲು ಯಾಕಂದರೆ ಇಷ್ಟು ವರ್ಷಗಳಿಂದ ಇಷ್ಟೊಂದು ಈ ರೇಂಜಿಗೆ ಇರ್ತಾ ಇರಲಿಲ್ಲ. ಬಿಸಿಲಿರ್ತಾ ಇತ್ತು, ಈ ರೇಂಜಿಗೆ ಇರ್ತಾ ಇರಲಿಲ್ಲ. ಕುಡಿಯೋ ನೀರಿಗೆ ಎಷ್ಟೋ ಜನ ಸ್ಟ್ರೋಕ್ ಆಗೇ ಸಾಯ್ತಾ ಇದ್ದಾರೆ ಬಿಸಿಲಿಗೆ. ಹೌದು, ಇವಾಗ ಸನ್ ಸ್ಟ್ರೋಕ್ ಎಲ್ಲ ಶುರುವಾಗಿದೆ. ಹೌದಣ್ಣ. ಮೊನ್ನೆ ಮೈಸೂರಲ್ಲಿ ಸಮೇತ ಈಗ ಕೇಳಿತ್ತೆ, ಈಗ ತಾನೇ ನ್ಯೂಸ್ ನೋಡಿದೆ. ಹಾಂ ಹಾಂ. ಒಂದು ನಾಯಿನೂ ಸಮೇತ ಸತ್ತೋಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಮಟ್ಟಿಗೆ ಹೋಗಿದೆ ಅಂತ. ಯಾಕೋಸ್ಕರ ಈ ಸಮಸ್ಯೆ ಬಂತು ಸರ್? ಗೊತ್ತಿಲ್ಲ ಅಣ್ಣ, ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಹಾಂ ಹಾಂ ಹಾಂ. ಯಾವ ಕ್ರಮ ಕೈಗೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಏನು ಅಂತ? ಇದಕ್ಕೆ ಕ್ರಮ ಕೈಗೊಳ್ಳೋಕೆ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ. ಇದು ಜನಗಳು ಎಷ್ಟಾಗುತ್ತೋ ಅಷ್ಟು ಗಿಡ ನೆಟ್ಟು, ಓಕೆ. ಇಲ್ಲ ಈ ರೋಡ್ಗಳು ನೋಡಿದ್ರೆ ಇವೆಲ್ಲ ಕಾಂಕ್ರೀಟು ಎಲ್ಲ ಗಾಡಿಗಳು ರಿಜಿಸ್ಟ್ರೇಷನ್ ಮಾಡ್ತಾವ್ರೆ. ಡೈಲಿ ಏನೂ ಇಲ್ಲ ಅಂದರೆ ಒಂದು 10,000 ರಿಜಿಸ್ಟ್ರೇಷನ್ ಆಗ್ತವೆ. ಗಾಡಿಗಳು ಜಾಸ್ತಿ ಈಚೆ ಕೊಡ್ತಾ ಇದ್ದಾರೆ. ಗಾಡಿಗೆ ಹೀಟ್ ಜಾಸ್ತಿ ಆಗ್ತಾ ಇದೆ, ಪೊಲ್ಯೂಷನ್ ಜಾಸ್ತಿ. ಅದರಿಂದ ಇಷ್ಟೆಲ್ಲ ಇದು ಹಿಂಗಾಗ್ತಿರೋದು.